ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದ್ದಾವೆ. ಖಂಡಿತ ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುವಂತವೆ. ನೋಡೋಣ ಯಾವೆಲ್ಲ ಇದ್ದಾವೆ, ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಎಡಿಷನ್ ತಗೊಳ್ಳಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ, ಬಟ್ ನೀವು ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಸ್ವಲ್ಪ ಗಮನ ಹರಿಸಿ ಮುಂದುವರಿಯೋಣ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಫ್ಟಿಯಲ್ಲಿ 1.5% ಡೌನ್ ಇದೆ. ಬಟ್ ಕಳೆದ ವಾರ ಜಸ್ಟ್ 3 ಡೇಸ್ ಅಷ್ಟೇ ನಮ್ಮ ಮಾರ್ಕೆಟ್ ಓಪನ್ ಇದ್ದಿದ್ದು. 30ನೇ ತಾರೀಕು ಓಪನ್ ಇತ್ತು, ನಂತರ 31ಕ್ಕೆ ರಜೆ ಇತ್ತು. 1ನೇ ತಾರೀಕು ಹಾಗೂ 2ನೇ ತಾರೀಕು ಓಪನ್ ಇತ್ತು. 3ನೇ ತಾರೀಕು 4ನೇ ತಾರೀಕು ಮತ್ತೆ ರಜೆ ಇತ್ತು. ನಾವು ಹಿಂದಿನ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡೋದು, ಇಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಬಟ್ ಆಕ್ಚುಲಿ ಇಲ್ಲಿ ಓಪನಿಂಗ್ ಸ್ವಲ್ಪ ಡೌನ್ ಆಗಿತ್ತು. ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಳೆದ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಮಧ್ಯೆ, ಬಟ್ ನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಬಂತು, ಮತ್ತೆ ಅಷ್ಟೇ ಒಳ್ಳೆ ರಿಕವರಿ ಕಂಡು ಬಂತು. ಈ ರೀತಿ ಸೀಸಾ ಟೈಪ್ ಅಲ್ಲಿ ನಮ್ಮ ಮಾರ್ಕೆಟ್ ಮೂವ್ ಆಯ್ತು. ಓವರ್ ಆಲ್ ಕಳೆದ ವಾರದ ವೀಕ್ಲಿ ಪರ್ಫಾರ್ಮೆನ್ಸ್ ಅಂದ್ರೆ ಜಸ್ಟ್ 3 ಡೇಸ್ ಅಷ್ಟೇ ಮಾರ್ಕೆಟ್ ಓಪನ್ ಇದ್ದು, ಆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟಿಶ್ ಇದೆ. ಜೊತೆಗೆ ಏರಿಳಿತಗಳು ಜಾಸ್ತಿನೇ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ. ಹಾಗೂ ಸೆನ್ಸೆಕ್ಸ್ ಅಲ್ಲೂ ಕೂಡ ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ಇದೆ. ನೀವು ಇಲ್ಲಿ ನೋಡಬಹುದು ಏರಿಳಿತಗಳು ಜಾಸ್ತಿನೇ ಕಂಡು ಬಂತು ಕೊನೆಯ 3 ದಿನದ ಮಾರ್ಕೆಟ್ ಅಲ್ಲಿ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು? ಅಮೆರಿಕದಲ್ಲೂ ಕೂಡ ಮೊನ್ನೆ ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ರಜೆ ಇತ್ತು, ಅವತ್ತು ಓಪನ್ ಇರಲಿಲ್ಲ. ಅಲ್ಲೂ ಜಸ್ಟ್ 4 ಡೇಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಸ್ಟಿಲ್ 4 ಡೇಸ್ ನೋಡಿದ್ರು ಕೂಡ ಪಾಸಿಟಿವ್ ಇದೆ. 1.31% 5 ಡೇಸ್ ಅಲ್ಲಿ ಪಾಸಿಟಿವ್ ಇದೆ. ಹಾಗೆ ನಾವು 31ರಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 30ರಿಂದ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು. ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರ. ಬಟ್ ನಮ್ಮ ಮಾರ್ಕೆಟ್ ಫ್ಲಾಟಿಶ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಳೆದ ವಾರದಲ್ಲಿ. ಬಟ್ ಫ್ರೈಡೇ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲೂ ಕೂಡ ಫ್ಲಾಟಿಶ್ ಇತ್ತು. ನಾಸ್ಡಾಕ್ ಎಸ್ಪೆಷಲಿ ಫ್ಲಾಟಿಶ್ ಇದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಆನಂತರ ಅಪ್ ಆಗಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಹಾಗೆ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರ ಅಲ್ಲ ಗುರುವಾರದ ಪರ್ಫಾರ್ಮೆನ್ಸ್ ಇದು ನೋಡಬಹುದು. ಇಲ್ಲಿ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಹೈಲಿ ವಾಲಟಿಲಿಟಿ ಇದೆ ಎರಡು ಕಡೆ, ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಅಟ್ ದ ಸೇಮ್ ಟೈಮ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ. ನಾಟ್ ಓನ್ಲಿ ಅಮೆರಿಕನ್ ಮಾರ್ಕೆಟ್, ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೇ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಈ ವಾರದ ಇವೆಂಟ್ ಗಳ ಕಡೆ ಬಂದ್ರೆ ಮೊದಲಿಗೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳು ಬರ್ತವೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು 10 ದಿನದ ಸಮಯಾವಕಾಶವನ್ನ ಕೊಟ್ಟಿದ್ರು. ಈಗ ಅದು ಕೂಡ ಮುಗಿತಾ ಇದೆ. ಈಗಾಗಲೇ ನಿನ್ನೆ ರಾತ್ರಿನೇ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಅವರ ಟ್ರೂತ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ. 48 ಗಂಟೆಗಳ ಕಾಲ ಅಷ್ಟೇ ಉಳಿದಿದೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಓಪನ್ ಮಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಇಲ್ಲಾಂದ್ರೆ ದೊಡ್ಡ ಮಟ್ಟದ ಅಟ್ಯಾಕ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಇರಾನ್ ಕೂಡ ಹಲವು ಅಮೆರಿಕದ ಯುದ್ಧ ವಿಮಾನಗಳ ಮೇಲೆ ದಾಳಿ ಮಾಡಿದೆ. ಜೊತೆಗೆ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಿದೆ, 2 ಪೈಲಟ್ಸ್ ಕೂಡ ಇರಾನ್ ಒಳಗಡೆ ಸಿಗಾಕೊಂಡಿದ್ರು. ಅದರಲ್ಲಿ 2 ಕೂಡ ರೆಸ್ಕ್ಯೂ ಮಾಡಿದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಕಾದಾಟಗಳಾಗಿದೆ. ಗ್ರೌಂಡ್ ಆಪರೇಷನ್ ಅನ್ನ ಮಾಡಿ ರೆಸ್ಕ್ಯೂ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಆಗಿದೆ. ಜೊತೆಗೆ ಟ್ರಂಪ್ ಹೇಳ್ತಿರೋದು ನೋಡಬಹುದು. ಟ್ಯೂಸ್ಡೇ ವಿಲ್ ಬಿ ಪವರ್ ಪ್ಲಾಂಟ್ ಡೇ. ಟ್ರಂಪ್ ಥ್ರೆಟನ್ಸ್ ಟು ಟಾರ್ಗೆಟ್ ಇರಾನ್ಸ್ ಎನರ್ಜಿ ಇನ್ಫ್ರಾ. ಮಂಗಳವಾರ ಪವರ್ ಪ್ಲಾಂಟ್ ಗಳ ಮೇಲೆ ದಾಳಿ ಮಾಡಬೇಕಾಗುತ್ತೆ. ಅಂದ್ರೆ 48 ಗಂಟೆಗಳ ಕಾಲ ಮುಗಿಯುತ್ತಲ್ಲ. ಈ ರೀತಿಯ ಸ್ಟೇಟ್ಮೆಂಟ್ ಗಳು ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಬರ್ತಾ ಇದೆ. ಜೊತೆಗೆ ಪ್ರೈಸ್ ಬಿಟ್ಟು ಅಲ್ಲಾನ ಬೇಡ್ಕೊಳ್ಳಿ, ಸೇವ್ ಮಾಡ್ಲಿಕ್ಕೆ ಅನ್ನುವಂತ ಮಾತನ್ನು ಕೂಡ ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳು ಬರ್ತವೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಜೊತೆಗೆ ಮಾರ್ಕೆಟ್ ರಿಯಾಕ್ಟ್ ಮಾಡೋ ಯುದ್ಧದಿಂದ ಬಂದಂತ ಸುದ್ದಿಗಳಿಗಿಂತ ಹೆಚ್ಚಾಗಿ ಆಯಿಲ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅನ್ನೋದ್ರ ಮೇಲೆ. ಈಗಂತೂ $109 ಅಲ್ಲಿ ಇದೆ ಬ್ರೆಂಟ್ ಕ್ರೂಡ್. ಜೊತೆಗೆ WTI ಬ್ರೆಂಟ್ ಅನ್ನ ಕ್ರಾಸ್ ಮಾಡಿದೆ. ಯೂಶುವಲಿ WTI ಪ್ರೈಸ್ ಕಡಿಮೆ ಇರುತ್ತೆ. ಮೊನ್ನೆ ಅಂತೂ ಆಲ್ಮೋಸ್ಟ್ $20 ಡಿಫರೆನ್ಸ್ ಇತ್ತು. WTI ಅಲ್ಲಿ ರ್ಯಾಲಿನೇ ಬಂದಿರಲಿಲ್ಲ. ನಾನು ಇದನ್ನ ಮೆನ್ಷನ್ ಮಾಡಿದ್ದೆ ಲಾಸ್ಟ್ ವೀಕ್ ಅಲ್ಲಿ. ಎರಡಕ್ಕೂ ಬಿಗ್ ಡಿಫರೆನ್ಸ್ ಆಗ್ತಾ ಇದೆ. ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಅಂತ. ಈಗ ನೋಡಬಹುದು ಬ್ರೆಂಟ್ ಅನ್ನ ಕ್ರಾಸ್ ಮಾಡಿ WTI ಮುಂದಕ್ಕೆ ಹೋಗಿದೆ. ಅಂದ್ರೆ WTI ಎಸ್ಪೆಷಲಿ ಅಮೆರಿಕ ಬಳಸುತ್ತೆ. ಬ್ರೆಂಟ್ ಅನ್ನ ನಾವು ಬಳಸಿದ್ರೆ ಅಮೆರಿಕ, ಯುರೋಪ್ ನ ಕೆಲವು ದೇಶಗಳು WTI ಕ್ರೂಡ್ ಅನ್ನ ಬಳಸ್ತಾರೆ. ಯೂಶುವಲಿ ಇದು ಸ್ವಲ್ಪ ಅಂದ್ರೆ $1 or $2 ಡಿಫರೆನ್ಸ್ ಅಲ್ಲಿ ಇರ್ತಾ ಇತ್ತು ಎರಡಕ್ಕೂ ಕಂಪೇರ್ ಮಾಡಿದ್ರೆ. ಬಟ್ ಈಗ ಬ್ರೆಂಟ್ ಅನ್ನ ದಾಟಿ WTI ಮುಂದಿದೆ. ಈ ರೀತಿಯ ಡೇಟಾಗಳು ಕೂಡ ಬರ್ತಾ ಇರ್ತವೆ. ಇದೇ ಬಹಳ ಇಂಪಾರ್ಟೆಂಟ್ ಆಗೋದು. ಕ್ರೂಡ್ ಅಲ್ಲಿ ರ್ಯಾಲಿ ಬಂತ ಮಾರ್ಕೆಟ್ ಅದನ್ನ ನೆಗೆಟಿವ್ ಆಗಿ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಈಗಿನ ಪರಿಸ್ಥಿತಿಗಳನ್ನ ನೋಡಿದ್ರೆ. ಇಲ್ಲಿ ಯುದ್ಧದಿಂದ ಏನ್ ಸುದ್ದಿಗಳು ಬಂತು ಅನ್ನೋದಕ್ಕಿಂತ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅದು ಮ್ಯಾಟರ್ ಆಗ್ತಾ ಇದೆ. ಹಾಗಾಗಿ ನಾವ್ ಇದನ್ನ ಕ್ಲೋಸ್ಲಿ ವಾಚ್ ಮಾಡಬೇಕಾಗತ್ತೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡ್ತಿರೋದು ಕ್ರೂಡ್ ನ ಪರ್ಫಾರ್ಮೆನ್ಸ್. ಏನು ನೆಕ್ಸ್ಟ್ ಇವೆಂಟ್ ಕಡೆ ನಾವು ಬರೋದಾದ್ರೆ ಅದು ಅಮೆರಿಕದ GDP ಡೇಟಾ ರಿಲೀಸ್ ಆಗ್ತಾ ಇದೆ. ಈ ವಾರದಲ್ಲೇ
ರಿಲೀಸ್ ಆಗ್ತಾ ಇದೆ. ನೋಡಬಹುದು 9ನೇ ತಾರೀಕಿದೆ. ಫೋರ್ಕಾಸ್ಟ್ ನೋಡಬಹುದು ಜಸ್ಟ್ 0.7% ಮಾಡ್ತಾರೆ. ಇಂದಿನ ತಿಂಗಳು 1.4% ಫೋರ್ಕಾಸ್ಟ್ ಮಾಡಿದ್ರು, ಬಟ್ ಆಕ್ಚುಲ್ ಆಗಿ ಬಂದಿದ್ದು 0.7%. ಈಗ 0.7% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ 9ನೇ ತಾರೀಕಿದೆ. 9ನೇ ತಾರೀಕು ನೈಟ್ ಡೇಟಾ ರಿಲೀಸ್ ಆಗುತ್ತೆ. ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಆದ್ರೆ ಅದು 10ನೇ ತಾರೀಕು ಮಾರ್ಕೆಟ್ ಅಲ್ಲಿ ಆಗುತ್ತೆ. ಸೊ ಇದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಯಾಕಂದ್ರೆ ಈಗಾಗಲೇ ಲಾಸ್ಟ್ ಮಂತ್ ಇಂದ ಕ್ರೂಡ್ ಇಂಪ್ಯಾಕ್ಟ್ ಜಾಸ್ತಿನೇ ಇತ್ತು. ಹಾಗಾಗಿ ಗ್ರೋತ್ ಇದೆಯಾ ಇಲ್ಲವಾ, ನೆಗೆಟಿವ್ ಏನಾದ್ರು ಆಗುತ್ತಾ ಅದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ನಂತರ ಈ ವಾರದಲ್ಲಿ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ನೋಡಬಹುದು 10ನೇ ತಾರೀಕು. ಆಕ್ಚುಲಿ ಇದು 10ನೇ ತಾರೀಕು ನೈಟ್ ರಿಲೀಸ್ ಆಗುತ್ತೆ. ಈ ಡೇಟಾ ರಿಲೀಸ್ ಆಗೋ ಅಷ್ಟರಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ನಮ್ಗೇನಿದ್ರು ನೆಕ್ಸ್ಟ್ ಮಂಡೇ ಮಾರ್ಕೆಟ್ ಓಪನ್ ಆಗುತ್ತಲ್ಲ ಅದರಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು. ಬಟ್ ತುಂಬಾ ಲಾಂಗ್ ಟೈಮ್ ಆಗುತ್ತೆ. ಬಟ್ ಸ್ಟಿಲ್ 10ನೇ ತಾರೀಕು ರಿಲೀಸ್ ಆಗುತ್ತೆ. ಬಟ್ ಫೋರ್ಕಾಸ್ಟ್ ನೋಡಬಹುದು 3.4% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಕಳೆದ ಸಲ ಜಸ್ಟ್ 2.4% ಬಂದಿತ್ತು. ಅಂದ್ರೆ 1% ಜಾಸ್ತಿ ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಅಂದ್ರೆ ಈಗಾಗಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯುದ್ಧದ ಇಂಪ್ಯಾಕ್ಟ್ ಅಮೆರಿಕದಲ್ಲೂ ಕೂಡ ಜಾಸ್ತಿ ಪ್ರಮಾಣದಲ್ಲೇ ಆಗುತ್ತೆ ಅಂತ. ಹಾಗಾಗಿನೇ ಕಳೆದ ಸಲಕ್ಕೂ ಈ ಸಲಕ್ಕೂ ಕಂಪೇರ್ ಮಾಡಿದ್ರೆ 1% ಫೋರ್ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಜಾಸ್ತಿ ಆದಷ್ಟು ರೇಟ್ ಕಟ್ ನ ಚಾನ್ಸಸ್ ಕಡಿಮೆ ಆಗುತ್ತೆ. ಮತ್ತೆ ಅದು ಮಾರ್ಕೆಟ್ ಗೆ ಇನ್ನೂ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ಫ್ಲೇಷನ್ ಡೇಟಾ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಅಂತ. 10ನೇ ತಾರೀಕು ಅಮೆರಿಕದ್ದು. ಇದು ನಮ್ಮದು ಯೂಶಲಿ 12ನೇ ತಾರೀಕು ರಿಲೀಸ್ ಆಗುತ್ತೆ. ಬಟ್ ಈ ಸಲ ಭಾನುವಾರ ಬರುತ್ತೆ 12. ಹಾಗಾಗಿ ಅದು 3ನೇ ತಾರೀಕು ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಮಂಡೇ ಇರುತ್ತೆ. ಈ ಮಂಡೇ ಅಲ್ಲ, ನೆಕ್ಸ್ಟ್ ಮಂಡೇ ಇರುತ್ತೆ. ಇನ್ನು ನಮ್ಮ RBI MPC ಮೀಟಿಂಗ್ ಇದೆ. ನಾಳೆಯಿಂದ ಶುರುವಾಗ್ತಾ ಇದೆ ನಮ್ಮ RBI ನ MPC ಮೀಟಿಂಗ್. ಏಪ್ರಿಲ್ 8ಕ್ಕೆ ಅದರ ಔಟ್ಕಮ್ ಅನ್ನ ಗವರ್ನರ್ ಅನೌನ್ಸ್ಮೆಂಟ್ ಮಾಡ್ತಾರೆ ಆಸ್ ಯೂಶುವಲ್ ಮಾರ್ನಿಂಗ್ 10 ಗಂಟೆಗೆ. ಬಟ್ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ರೇಟ್ ಕಟ್ ನ ಚಾನ್ಸಸ್ ಅಂತೂ ಇಲ್ವೇ ಇಲ್ಲ. ಬಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದೇನಂತಂದ್ರೆ ಗ್ರೋತ್ ಬಗ್ಗೆ ಏನು ಅಪ್ಡೇಟ್ ಅನ್ನ ಕೊಡ್ತಾರೆ RBI ಗವರ್ನರ್. ಇನ್ಫ್ಲೇಷನ್ ಫೋರ್ಕಾಸ್ಟ್, GDP ಗ್ರೋತ್ ಫೋರ್ಕಾಸ್ಟ್, ಇದರಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ. ಯಾಕಂದ್ರೆ ಯುದ್ಧದ ಕಾರಣಕ್ಕೆ ಈಗಾಗಲೇ 1 ಮಂತ್ ಆಗೋಯ್ತು. ಯುದ್ಧಕ್ಕೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಅವೆಲ್ಲವೂ ಕೂಡ ಇನ್ಫ್ಲೇಷನ್ ಜಾಸ್ತಿ ಮಾಡಿ ಗ್ರೋತ್ ಅನ್ನ ಕಡಿಮೆ ಮಾಡುವಂತವೆ. ಹಾಗಾಗಿ ಇಲ್ಲಿ ಫೋರ್ಕಾಸ್ಟ್ ಅನ್ನ ಏನ್ ಕೊಡುತ್ತೆ RBI ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ಗೆ. ಹಾಗಾಗಿ 8ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾವು RBI MPC ಔಟ್ಕಮ್ ನ ಮೇಲೆ ಕಣ್ಣಿಟ್ಟಿರ್ಬೇಕಾಗುತ್ತೆ. ನಾಳೆ ನಾಡಿದ್ದು ಮೀಟಿಂಗ್ ನಡೆಯುತ್ತೆ. 8ನೇ ತಾರೀಕು ಅದರ ಔಟ್ಕಮ್ ಬರುತ್ತೆ. ನೋಡೋಣ ಏನ್ ಹೇಳ್ತಾರೆ RBI ಗವರ್ನರ್ ಅಂತ. ಏನು ನಂತರ ನೆಕ್ಸ್ಟ್ ಇವೆಂಟ್ ಕಡೆ ಬಂದ್ರೆ ಅದು ಎಲೆಕ್ಷನ್ಸ್. ಕೇರಳ ಹಾಗೂ ಅಸ್ಸಾಂ ಅಲ್ಲಿ ಎಲೆಕ್ಷನ್ಸ್ ಇದೆ ಈ ವಾರದಲ್ಲಿ 9 ಏಪ್ರಿಲ್. ಹಾಗಂತ ಅದೇನು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅಲ್ಲ, ಬಟ್ ಸ್ಟಿಲ್ ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮಗೆ ಸಿಗದೇ ಇರುವಂತಹ ಮಾಹಿತಿ ಮಾರ್ಕೆಟ್ಸ್ ಇರುತ್ತೆ. ಮಾರ್ಕೆಟ್ಸ್ ಗೆ ಇನ್ ದ ಸೆನ್ಸ್ ಇನ್ಸ್ಟಿಟ್ಯೂಷನ್ಸ್ ಗೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಕೆಲವು ಸಲ ಪೊಸಿಷನಿಂಗ್ ಅನ್ನು ಕೂಡ ತಗೊಳ್ಳೋಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ಕಡೆ ಕೂಡ ಸ್ವಲ್ಪ ಗಮನವನ್ನ ಇಡಬೇಕಾಗುತ್ತೆ. ಬಟ್ ಯೂಶಲಿ ಎಲೆಕ್ಷನ್ಸ್ ಇಂಪ್ಯಾಕ್ಟ್ ಯಾವಾಗ ಕಂಡು ಬರುತ್ತೆ ಅಂದ್ರೆ ಒಂದು ಎಲೆಕ್ಷನ್ ಆಗಿ ಎಕ್ಸಿಟ್ ಪೋಲ್ ಗಳು ರಿಲೀಸ್ ಆದಾಗ. ಎಕ್ಸಿಟ್ ಪೋಲ್ ಈಗಂತೂ ರಿಲೀಸ್ ಆಗೋದಿಲ್ಲ, ಯಾಕಂದ್ರೆ ಇನ್ನು 3-4 ರಾಜ್ಯಗಳ ಎಲೆಕ್ಷನ್ಸ್ ಇರುತ್ತೆ. ಹಾಗಾಗಿ ಅದೆಲ್ಲವನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಎಕ್ಸಿಟ್ ಪೋಲ್ ಅನೌನ್ಸ್ ಆಗೋದು, ಜೊತೆಗೆ ರಿಸಲ್ಟ್ ದಿನ ರಿಯಾಕ್ಷನ್ ಇರುತ್ತೆ. ಬಟ್ ಎರಡು ಕೂಡ ಇನ್ನು ದೂರ ಇದೆ. ಬಟ್ ಸ್ಟಿಲ್ ವಾಚ್ ಮಾಡಬಹುದು ಈ ಕಡೆ ಕೂಡ ಈ ವಾರದಲ್ಲಿ. ಇನ್ನು FIS TIS ಆಕ್ಟಿವಿಟಿ. FIS ಅಂತೂ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಅನ್ನ ಮಾಡ್ತಾನೆ ಹೋಗ್ತಿದ್ದಾರೆ. ಮೊನ್ನೆ ಕೂಡ ಅಂದ್ರೆ ಗುರುವಾರ ಕೂಡ ನೋಡಬಹುದು 9,900 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 7,200 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ. ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಗಿಂದ ರಿಯಾಕ್ಷನ್ ಅನ್ನೋದನ್ನ ವಾಚ್ ಮಾಡಬಹುದು. FIS ಏನಾದ್ರು ನೆಟ್ ಬಯರ್ಸ್ ಆಗ್ತಾರಾ ಅಂತಹ ಪರಿಸ್ಥಿತಿಗಳು ಸದ್ಯಕ್ಕಂತೂ ಕಂಡು ಬರ್ತಿಲ್ಲ. ಬಟ್ ಸ್ಟಿಲ್ ವಾಚ್ ಮಾಡಬಹುದು. ಇನ್ನು ಇದನ್ನ ಹೊರತುಪಡಿಸಿದ್ರೆ ಈ ವಾರದಿಂದ ಒಂದು ಮೆಗಾ ಇವೆಂಟ್ ಸ್ಟಾರ್ಟ್ ಆಗ್ತಿದೆ. ಅದೇನಪ್ಪಾ ಅಂತಂದ್ರೆ ರಿಸಲ್ಟ್ಸ್. GM ಬ್ರೇವರೀಸ್ ರಿಸಲ್ಟ್ ಇದೆ, TCS ರಿಸಲ್ಟ್ ಇದೆ. ಈ ವಾರದಲ್ಲಿ 4-5 ಇಂಪಾರ್ಟೆಂಟ್ ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದೆ. ಇವುಗಳ ಕಡೆ ಕೂಡ ಗಮನವನ್ನ ಕೊಡಬಹುದು. ಎಸ್ಪೆಷಲಿ TCS ನಂಬರ್ಸ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಓವರ್ ಆಲ್ IT ಸೆಕ್ಟರ್ ನ ಮೇಲೆ ಪ್ರಭಾವ ಬೀರುವಂತ ಕೆಪಾಸಿಟಿ ಇರುವಂತ ನಂಬರ್ಸ್ ಆಗಿರುತ್ತೆ. ಹಾಗಾಗಿ ಅದು ಮಾರ್ಕೆಟ್ ನ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. 9ನೇ ತಾರೀಕು TCS ನಂಬರ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದಾಗಿರುತ್ತೆ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ಅಂದ್ರೆ ಅದು ರುಪಿ ವೀಕ್ನೆಸ್. ರುಪಿ ಕಂಟಿನ್ಯೂಸ್ ಆಗಿ ವೀಕ್ ಆಗ್ತಾನೆ ಹೋಗ್ತಾ ಇತ್ತು. ರೀಸೆಂಟ್ ಆಗಿ RBI ಇಲ್ಲಿ ಇಂಟರ್ವ್ಯೂನ್ ಮಾಡ್ತು. ಈಗ ನೋಡಬಹುದು 94-95 ಕ್ರಾಸ್ ಮಾಡಿದ್ದಂತದ್ದು 92.74 ಅಲ್ಲಿದೆ. ನೋಡಬಹುದು 95 ಕ್ರಾಸ್ ಮಾಡ್ಬಿಟ್ಟಿತ್ತು ಆಲ್ಮೋಸ್ಟ್. ಅಲ್ಲಿಂದ ಒಳ್ಳೆ ರಿಕವರ್ ಆಗಿದೆ. ಮೋರ್ ದನ್ 2% ಸ್ಟ್ರಾಂಗ್ ಆಗಿದೆ. ಬಟ್ ಅದು ಟೆಂಪರರಿ ಆಗುತ್ತಾ ಅಥವಾ ಈ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಈ ವಾರನೂ ಕೂಡ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ವಾಚ್ ಮಾಡಬಹುದು. ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿದೆ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ. ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಕಳೆದ ವಾರದಲ್ಲಿ. ಇದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಅನ್ನೋದನ್ನ ವಾಚ್ ಮಾಡಬಹುದು ರುಪಿಯಲ್ಲೂ ಕೂಡ. ಇನ್ನು ಗೋಲ್ಡ್ ಅಲ್ಲಿ ಕರೆಕ್ಷನ್ ಅನ್ನ ನೋಡ್ತಾ ಇದ್ವಿ. ಖಂಡಿತ ಇದು ಹೆಲ್ದಿ ಕರೆಕ್ಷನ್ ಅಂತಾನೆ ಹೇಳ್ಬಹುದು. ಹಾಗೆ ಒಂದಷ್ಟು ಜನರಿಗೆ ಕುತೂಹಲ ಕೂಡ ಇರಬಹುದು, ಆಕ್ಚುಲಿ ಮಾರ್ಕೆಟ್ ಡೌನ್ ಆಗ್ತಿದೆ ಬಟ್ ಗೋಲ್ಡ್ ಯಾಕೆ ಕರೆಕ್ಷನ್ ಆಗ್ತಿದೆ, ಮೇಲೆ ಹೋಗ್ಬೇಕಲ್ಲ ಅಂತ. ಆ ತರ ಯಾವುದೇ ರೂಲ್ಸ್ ಇಲ್ಲ ಮೇಲೆ ಹೋಗ್ಲೇಬೇಕು ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ಹೋಗುತ್ತೆ. ಬಟ್ ಈ ಸಲ ಹೋಗದೆ ಇರೋದಕ್ಕೆ ಕಾರಣ ಕಳೆದ ವರ್ಷದಲ್ಲಿ ಒಳ್ಳೆ ರ್ಯಾಲಿ ಬಂದಿದೆ.
ಜೊತೆಗೆ ಇತ್ತೀಚೆಗೆ ಕೆಲವು ದೇಶಗಳು ಗೋಲ್ಡ್ ರಿಸರ್ವ್ಸ್ ಅನ್ನ ಸೆಲ್ ಮಾಡ್ತಿದ್ದಾರೆ, ಕೆಲವರು ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಗೋಲ್ಡ್ ಮೇಲೆ ಕ್ರಿಯೇಟ್ ಮಾಡ್ತಿದೆ. ಈ ವಾರದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು ಗೋಲ್ಡ್ ಅಲ್ಲಿ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಒಂದು REIT ಓಪನ್ ಆಗ್ತಾ ಇದೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಪ್ರಾಪರ್ಟಿ ಶೇರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ 10ನೇ ತಾರೀಕು ಓಪನ್ ಆಗುತ್ತೆ, 16ನೇ ತಾರೀಕುವರೆಗೂ ಕೂಡ ಓಪನ್ ಇರುತ್ತೆ. ಅಂದ್ರೆ ಮಧ್ಯೆ 2 ದಿನ ರಜೆ ಬರುತ್ತೆ. ಹಾಗಾಗಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಪ್ರಾಪರ್ಟಿ ಶೇರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ನ IPO ಬಗ್ಗೆ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಅವಾಕ್ಸ್ ಅಪಾರಲ್ಸ್ ನ ಬೋನಸ್ ಇಶ್ಯೂ ಇದೆ 3:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 3 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ನಂತರ ಪ್ಯೂರ್ ಡ್ರಾಪ್ ಫ್ರೂಟ್ಸ್ ಬೈಬ್ಯಾಕ್ ಇದೆ. ನಂತರ RM ಡ್ರಿಪ್ ಅಂಡ್ ಸ್ಪ್ರಿಂಕ್ಲರ್ಸ್ 5:7 ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಡ್ತಾ ಇದೆ ಕಂಪನಿ. ಅಂದ್ರೆ 7 ಶೇರ್ಗಳಿದ್ರೆ 5 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ. ಇನ್ನು ಉಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಈ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.